ಅವಾಂತರಕ್ಕೆ ಸಾಕಷ್ಟು ಅವಾಂತರಗಳು ಕೂಡ ವಿಜಯಪುರದಲ್ಲಿ ಹೆಚ್ಚಾಗ್ತಾ ಇದೆ. ಮಳೆಯ ಅಬ್ಬರಕ್ಕೆ ಈರುಳ್ಳಿ ಬೆಳೆ ಎಲ್ಲವೂ ಕೂಡ ಹಾನಿಯಾಗಿವೆ. ಕಟಾವು ಮಾಡಿದಂತಹ ಈರುಳ್ಳಿ ಬೆಳೆ ಹಾನಿಗೆ ಒಳಗಾಗಿದೆ. ಕೈಗೆ ಬಂದಂತಹ ತುತ್ತು ಬಾಯಿಗೆ ಬರದಂತಾಗಿದೆ. ಬೆಳೆ ಹಾನಿಯಿಂದ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಈರುಳ್ಳಿ ಬೆಳೆಯನ್ನ ಉಳಿಸಿಕೊಳ್ಳೋದಕ್ಕೆ ಆಗದೆ ಪರದಾಟವನ್ನ ಪಡ್ತಾ ಇದ್ದಾರೆ. ಈರುಳ್ಳಿ ಬೆಳೆದಂತಹ ಬೆಳೆಗಾರರು ನಿರಂತರ ಮಳೆಯಿಂದ ಜಮೀನಿನಲ್ಲೇ ಈರುಳ್ಳಿ ಕೊಳಿತಾ ಇದೆ. ಸ್ವಲ್ಪ ನೀರು ಬಿದ್ದರೆ ಸಾಮಾನ್ಯವಾಗಿ ಈರುಳ್ಳಿಯನ್ನು ಉಪಯೋಗಿಸೋದಕ್ಕಾಗೋದಿಲ್ಲ, ಕೊಳ್ತು ಬಿಡುತ್ತೆ. ಇನ್ನು ಬೆಳೆ ಕಂಪ್ಲೀಟ್ ಆಗಿ ಹಾನಿ ಆಗ್ತಾ ಇದೆ ಅಂತಂದರೆ ಪಾಪ ರೈತರು ಏನು ಮಾಡ್ತಾರೆ? ಸಾಲ ಸೋಲ ಮಾಡಿ ಬೆಳೆಯನ್ನು ಬೆಳೆದಿರ್ತಾರೆ. ಇನ್ನೇನು ಕೈಗೆ ಬಂದ ತುತ್ತು ಬಾಯಿಗೆ ಬರಬೇಕು ಅನ್ನೋಷ್ಟರಲ್ಲಿ ಈ ರೀತಿಯಾದಂತಹ ಅವಾಂತರ ಸೃಷ್ಟಿಯಾಗಿದೆ ಮಳೆಯಿಂದಾಗಿ. ಈಗ ಈರುಳ್ಳಿ ಬೆಳೆದಂತಹ ರೈತ ಕಣ್ಣೀರನ್ನು ಹಾಕುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ವಿಜಯಪುರದಲ್ಲಿ. ಒಂದು ಎಕರೆಗೆ ರೀ 45,000 ರೂಪಾಯಿ ಖರ್ಚು ಮಾಡಿದ್ದಾರೆ. ಎಲ್ಲ ಏನು ಕೊಳ್ತು ಹೊಂಟವ್ರಿ, ಎಲ್ಲ ರೇಟ್ ಇಲ್ಲ ಏನಿಲ್ಲ, ಎಲ್ಲ ತಿಪ್ಪಿಗೆ ಒಯ್ಲೈತವ್ರಿ. ಏನು ಮಳೆ ಆಗಿದೆ? ಮಳೆಯಾಗಿ ಎಲ್ಲ ಲಾಸ್ ಆಗಿಬಿಟ್ಟೈತೆ ರೀ. ಎಲ್ಲ ಎರಡು ದಿನ ಆಯ್ತು ಈಗ ಮಳೆಯಾಗಿ 15 ದಿನ ಏಕೆ ಹತ್ತಿಬಿಟ್ಟೈತೆ ರೀ. ಕಿತ್ತಿ ತಂದು ಒಗ್ದವ್ರ ದಂಡಿಗೆ ಏನು ಮಾಡಿದ್ರಿ, ಎಲ್ಲ ಲಾಸ್ ಆಗಿಬಿಟ್ಟದ್ರಿ. ಎಷ್ಟು ರೇಟ್ ಇತ್ತು? ಎಷ್ಟು ಬರ್ಬೇಕು? ಎಲ್ಲ ಕೂಡ ರೇಟ್ ಎಲ್ಲ ಕೂಡ 200-300 ನಡೆದೈತೆ ರೀ ರೇಟ್. ಹ್ಞೂ ರೀ. ಈಗ ಏನು ಮಾಡತ್ತೀರಿ? ಈಗ ಏನು ಮಾಡಿದ್ರಿ, ಹಿಂಗೆ ಕೊಳ್ತದ್ರಿ, ಇನ್ನೇನು ಮಾಡ್ಲಿಕ್ಕೆ ಬರಂಗಿಲ್ಲ ರೀ. ರೈತರು ಏನರೇ ಪರಿಹಾರ ಕೊಡ್ತಾರಂದ್ರೆ ಯಾರು ಏನು ದಾದೆ ಮಾಡೋಲ್ಲ ಯಾರು. ನಾವು ಅಧಿಕಾರಿಗಳು ಯಾರು ಬಂದಿಲ್ಲ? ಯಾರೂ ಬಂದೇ ಇಲ್ಲ ರೀ. ಒಂದು ಎಕರೆಗೆ ರೀ 45,000 ರೂಪಾಯಿ ಖರ್ಚು ಮಾಡಿದ್ದಾರೆ. ಎಲ್ಲ ಏನು ಕೊಳ್ತು ಹೊಂಟವ್ರಿ, ಎಲ್ಲ ರೇಟ್ ಇಲ್ಲ ಏನು. ಈಗ ಉಳ್ಳಾಗಡ್ಡಿ ಹಾಕ್ಯಾವ್ರಿ, ಅಷ್ಟು ಲಾಸ್ ಆಗ್ಯಾವ್ರಿ. ಈಗ ಏನು ಪರಿಹಾರ ಸರ್ಕಾರ ಕೊಡ್ರಿ. ನಾವು ಕೈದಿಂದ ಎಲ್ಲ ಆಳುಗಳು ಹಚ್ಚಾವ್ರಿ. ಮತ್ತು ಇದಕ್ಕೆ ಏನು ಮಾಡ್ತೀರಿ ಮಾಡ್ರಿ. ಗೊಬ್ಬರ ಎಲ್ಲ ಬೆಳೆಸೋದು ಅದಕ್ಕೆ ಥೊಡೆ ಐತ್ರಿ. ನಮ್ಗೆ ಎಲ್ಲ ಕೆಟ್ಟ ಹೊಂಟೇವ್ರಿ. ಈಗ 15-20 ದಿವಸ ಆಯ್ತು ಮಳೆ ಹತ್ತೈತ್ರಿ. ಹ್ಯಾಂಗ ಮಾಡ್ಬೇಕು ನೋಡ್ರಿ. ಮಾರ್ಕೆಟ್ ಒಳಗೂ ರೇಟ್ ಇಲ್ರಿ. ರೇಟ್ ಇದ್ರೆ ಹ್ಯಾಂಗಾರ ಮತ್ತು ಧೈರ್ಯ ಹತ್ತಿತ್ರಿ ನಮ್ಗೆ. ಇದು ಉಳ್ಳಾಗಡ್ಡಿ ನೋಡಿ ನಮ್ಗೆ ನಿದ್ದಿನ ಹತ್ತವಲ್ಲ ಏನತ್ತ ಹಂಗಾಗೈತಿ ನಮ್ಮ ಪರಿಸ್ಥಿತಿ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ ದೀಪಕ್ ಫೋನೋ ಸಂಪರ್ಕದಲ್ಲಿದ್ದಾರೆ. ಎಸೆನು ದೀಪಕ್, ಎಷ್ಟು ಎಕರೆಯಲ್ಲಿ ಈ ಒಂದು ಈರುಳ್ಳಿ ಬೆಳೆಯನ್ನು ಬೆಳೆಯಲಾಗಿತ್ತು, ಈಗ ಎಷ್ಟು ಲಾಸ್ ಆಗಿದೆ ಈ ರೈತರಿಗೆ ಅಂತ ಹೇಳಿ ಏನು ಹೇಳ್ತಾ ಇದ್ದಾರೆ ರೈತರು? ಖಂಡಿತ ರಮ್ಯಾ, ಏನು ವಿಜಯಪುರ ಜಿಲ್ಲೆಯ ಜುಮನಾಳ ಅನ್ನುವಂತ ಒಂದು ಗ್ರಾಮ ಇದೆ, ಅಲ್ಲಿ ಮತ್ತೊಬ್ಬರ ಜಮೀನಿನಲ್ಲಿ ಇವರು ಕೃಷಿ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಲಾವಣಿಗೆ ತೆಗೆದುಕೊಂಡು ಅಲ್ಲಿ ಕೃಷಿಯನ್ನ ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಏನು ಅಲ್ಲಿ ಈರುಳ್ಳಿಯನ್ನ ಬೆಳೆದಿರ್ತಾರೆ, ಆ ಒಂದು ಈರುಳ್ಳಿ ಬೆಳೆಗೆ ಮಳೆ ಏನು ವಿಪರೀತ ಪ್ರಮಾಣದಲ್ಲಿ ಆಗಿದೆ. ಈ ಒಂದು ಕಾರಣದಿಂದಾಗಿ ಬಂದಂತ ಬೆಳೆ ಕೈಗೆ ಬಂದ ತುತ್ತು ಬಾಯಿಗೆ ಬಾರದ ರೀತಿಯಾಗಿರುವಂತದ್ದು. ಸುಮಾರು 2 ಎಕರೆಯಷ್ಟು ಅವರು ಈರುಳ್ಳಿಯನ್ನ ಬೆಳೆದಿದ್ರು. ಸುಮಾರು 40-50 ಸಾವಿರ ರೂಪಾಯಿ ಅದಕ್ಕೆ ಖರ್ಚು ಕೂಡ ಮಾಡಿದ್ರು. ಒಟ್ಟಾರೆ ಖರ್ಚು ವೆಚ್ಚಗಳನ್ನು ತೆಗೆದು ಸುಮಾರು 1-1.5 ಲಕ್ಷ ರೂಪಾಯಿವರೆಗೆ ಆದಾಯ ಬರ್ತದೆ ಅನ್ನುವಂತ ನಿರೀಕ್ಷೆ ಇತ್ತು. ಆದ್ರೆ ಮಳೆಯಿಂದಾಗಿ ಏನು ಅವರು ಕಟಾವು ಮಾಡಿದ್ದಂತ ಈರುಳ್ಳಿ ಅದು ಸಂಪೂರ್ಣವಾಗಿ ಕೊಳೆಯುವ ಹಂತಕ್ಕೆ ತಲುಪಿದೆ. ಅದರಲ್ಲೇ ಒಂದಷ್ಟು ಉಳಿದದ್ದನ್ನ ಮಾರುಕಟ್ಟೆಗೆ ಸಾಗಿಸಬೇಕು ಅಂತಂದ್ರೆ ಇನ್ನೊಂದು ಕಡೆ ಮಾರುಕಟ್ಟೆಯಲ್ಲಿ ಈರುಳ್ಳಿ ದರ ಕೂಡ ಕುಸಿತ ಕಂಡಿರುವಂತದ್ದು. ಹೀಗಾಗಿ ರೈತರು ತೀವ್ರ ಸಂಕಷ್ಟದಲ್ಲಿದ್ದಾರೆ ಅಂತಾನೆ ಹೇಳ್ಬೋದು ರಮ್ಯಾ. ರೈಟ್ ದೀಪಕ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.